ಅಯ್ಯೋ ಹೀಗೆ ಸಿಕ್ಬಿದ್ಬಿಟ್ನಲ್ಲಪ್ಪ ದೇವ್ರೆ, ಇವಾಗ ಕಾರಣ ಕೇಳಿದ್ರೆ ಏನು ಹೇಳಿರಾಯರೇ ಅಂತ ತನ್ನೊಳಗೆ ತಾನೇ ಗುಣಕೊಳ್ತಾ ಮೂಡ್ ಸರಿ ಇಲ್ಲದೆ ಇರೋದು ಏನೇ, ಯಾರು ಹೇಳಿದ್ರ ಮಾತು ಅಂತ ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು ಆರಾಧ್ಯ. ತಕ್ಷಣ ಅವಳನ್ನ ಹಿಂದಕ್ಕೆ ಕೆಳೆದು ತನ್ನ ತೋಳ್ನಲ್ಲಿ ಬಂಧಿಸಿ, ಅಂದರೆ ನಾನು ತಪ್ಪಾಗಿ ಕೇಳಿದ್ನಾ ಅಂತ ಅವಳ ಕಣ್ಣುಗಳೊಳಗೆ ನೇರವಾಗಿ ನೋಡ್ತಾ ಅಂದ ಅಧಿರಾಜ್ಗೆ ತನಗೆ ಕೇವಲ 2 ಇಂಚುಗಳಷ್ಟು ಮಾತ್ರ ಅಂತರ ಇರೋದ್ರಿಂದ ಅವನು ತೆಗೆದುಕೊಳ್ಳೋ ಶ್ವಾಸ ಬಿಸಿ ಆಗ್ತಿದ್ರೆ ಮೆಲ್ಲಗೆ ಆರಾಧ್ಯಳ ಮನಸ್ಸು ಹತೋಟಿ ತಪ್ಪೋದಕ್ಕೆ ಶುರುವಾಯಿತು. ಸ್ವಲ್ಪ ಹೊತ್ತು ಹಾಗೇ ಇದ್ರೆ ಎಲ್ಲಿ ಅವನಿಗೆ ಶರಣಾಗ್ಬಿಡ್ತೀನೋ ಅನ್ನೋ ಭಯದಿಂದ ತಕ್ಷಣ ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು. ಕದಲಿದ್ರೆ ಮುಗಿಸ್ಬಿಡ್ತೀನಿ, ಅರ್ಥ ಆಗ್ತಿದ್ಯಾ ಅಂತ ಜುಟ್ಟು ಹಿಡಿದು ಎಳಿತಾ ತನ್ನೊಳಗಿನ ರಾಕ್ಷಸರನ್ನ ಹೊರಗೆ ತೆಗೆದ ಅಧಿರಾಜ್. ಅವನ ಧ್ವನಿಯಲ್ಲಿದ್ದ ಗಾಂಭೀರ್ಯಕ್ಕೆ ಕದಡದೆ ಸುಮ್ಮನಾಗಿ ಅವನ ಕಡೆ ಕಣ್ಣು ಮಿಟುಕಿಸ್ದೆ ನೋಡ್ತಾ ನಿಂತು ಬಿಟ್ಲು ಪಾಪ. ಇವಾಗ ಹೇಳು, ಈಗ ತಾನೇ ಏನೋ ಅಂತಿದ್ದೆ, ಏನು ವಿಷಯ ಅಂತ ಕಣ್ಣು ಹಾರಿಸ್ತಾ ಕೇಳಿದ ಅಧಿರಾಜ್. ಹೀಗೆ ಸಿಕ್ಬಿದ್ನಲ್ಲ, ಇವಾಗ ಶ್ರಾವಣಿ ಬಗ್ಗೆ ಯೋಚಿಸ್ತೀನಿ ಅಂತ ತಿಳಿದ್ರೆ ಅಧಿರಾಜ್ ಹತ್ರ ನನ್ನ ಮರ್ಯಾದೆ ಹೋಗುತ್ತೆ. ಈ ಪರಿಸ್ಥಿತಿಯಿಂದ ಹೇಗಾದರೂ ಮಾಡಿ ಹೊರಗೆ ದೂಡು ದೇವ್ರೇ ಅಂತ ಯೋಚಿಸ್ತಾ ಮನಸ್ಸಿನಲ್ಲೇ ಮತ್ತೆ ಅಧಿರಾಜ್ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಇನ್ನೊಂದು ಬಾರಿ ಟ್ರೈ ಮಾಡಿದ್ಲು. ಕದಲ್ಬೇಡ ಅಂತ ಹೇಳಿದ್ದೀನಾ ಇಲ್ವಾ ಅಂತ ಸೀರಿಯಸ್ ಆಗಿ ಮತ್ತೆ ಅಂತಿದ್ದಂತೆ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಕದಡದೆ ಅವನ ಎದೆಯೊಳಗೆ ಮುಖ ಮುಚ್ಚಿಟ್ಕೊಂಡ್ಳು. ಶ್ರಾವಣಿ ಬಗ್ಗೆ ತಾನು ಯೋಚಿಸೋದು ಅಧಿರಾಜ್ಗೆ ತಿಳಿಬಾರ್ದು ಅಂದ್ಕೊಂಡ್ಳು. ಅವಳು ತನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡ ರೀತಿಯಲ್ಲೇ ಆರಾಧ್ಯ ಹೆದರ್ತಿದ್ದಾಳೆ ಅಂತ ಅರ್ಥ ಆಯಿತು. ಏನಾಯಿತು, ಯಾಕಾಗಿದೆಯಾ ಅಂತ ಮೃದುವಾದ ಧ್ವನಿಯಲ್ಲಿ ಕೇಳಿದ ಅಧಿರಾಜ್. ಅಧಿರಾಜ್, ನಾನು ನಿನ್ನ ಜೊತೆ ಒಂದು ವಿಷಯ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೇಳಾ ಅಂತ ರಾಗ ತೆಗಿತಾ ಡೌಟಾಗಿ ಕೇಳ್ತಿದ್ದಂತೆ. ಅಷ್ಟೊಂದು ರಾಗ ಎಳಿಬೇಡ, ಉದ್ದ ಹೆಚ್ಚಾದರೆ ಕಟ್ಟಾಗುತ್ತೆ, ಏನಂತ ಹೇಳು ಅಂತಂದ ಅಧಿರಾಜ್. ಅವನ ಕಣ್ಣುಗಳಲ್ಲಿ ಮಾತ್ರ ಗಂಭೀರತೆ ಹಾಗೆ ಇತ್ತು. ಅದು ನೀನು ನನ್ನ ಹಳೆ ಕೋಣೆಗೆ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಅಂತ ತಡಬಡಾಯಿಸ್ತಾ ಕಂಗಾಲಾಗಿ ಕೇಳಿದ್ಲು ಆರಾಧ್ಯ. ಭಯದಿಂದ ಅಧಿರಾಜ್ ಕಣ್ಣುಗಳೊಳಗೆ ನೋಡ್ತಾ. ಅಂದರೆ ಏನಿನ ಉದ್ದೇಶ, ನನ್ನಿಂದ ತಪ್ಪಿಸ್ಕೊಂಡು ಆ ಕೋಣೆಗೆ ಹೋಗಿ ಒಬ್ಬಳೇ ಮಲ್ಕೊಂಡು ಬಿಡೋಣ ಅಂತ ಆಲೋಚಿಸ್ತಿದ್ಯಾ ಅಂತ ಕೇಳ್ದ ಅಧಿರಾಜ್. ಏನೇನು ಗಂಭೀರತೆ ಕಡಿಮೆನೇ ಮಾಡ್ಕೊಳ್ದೆ. ಅಂದರೆ ನಾನು ಮಲ್ಗೋಣ ಅಂದ್ಕೊಂಡಿರೋದು ನಿನ್ನೊಳ್ಳೆದಕ್ಕಾಗಿ, ಯೋಚಿಸು ಅಂತ ಆರಾಧ್ಯ ತನ್ನ ಕಣ್ಣುಗಳನ್ನ ಗುಂಡಗಿನ ಬೊಂಬೆ ಅಂತ ತಿರುಗಿಸ್ತಾ ತಲೆಯನ್ನು ಕೂಡ ಗುಂಡಕ್ಕೆ ತಿರುಗಿಸ್ಬಿಟ್ಲು. ನನ್ನೊಳೆದ ಅದೇನದು ಅಂತ ಕೇಳ್ದ. ಅಂದರೆ ನಿನ್ನ ಕೈಗೆ ಗಾಯ ಆಗಿಬಿಟ್ಟಿದೆಯಲ್ಲ, ಆ ಗಾಯದ ಕಾರಣದಿಂದ ನಾನು ಇಲ್ಲಿ ಮಲಗಿದ್ರೆ ನಿನಗೆ ತೊಂದರೆ ಆಗುತ್ತದಲ್ಲ, ಅದಕ್ಕೆ ಅಲ್ಲಿ ಮಲ್ಗೋಣ ಅಂತ ಅಂದ್ಕೊಂಡೆ ಅಂತ ತಲೆ ತಗ್ಸಿ ಹೇಳಿದ್ಲು. ನನಗೆ ತೊಂದರೆ ಆಗುತ್ತೆ ಅಂತ ನೀನು ಬೇರೆ ಕೋಣೆಯಲ್ಲಿ ಮಲಗೋದಕ್ಕೆ ಹೋಗ್ತೀನಿ ಅಂತಿದ್ಯಾ, ಹೌದಾ ಅಂತ ಅಷ್ಟೇ ಸೀರಿಯಸ್ ಆಗಿ ಕೇಳ್ದ ಅಧಿರಾಜ್. ಅಷ್ಟೇ ಅಂತ ಮತ್ತೆ ತಲೆಯನ್ನು ಬುಗುರಿ ಅಂತ ತಿರುಗಿಸಿದ್ಲು. ಅಧಿರಾಜ್ ಒಪ್ಕೊಂಡೇನೋ ಅನ್ನೋ ಆಸೆಯಿಂದ. ತಕ್ಷಣ ಅಧಿರಾಜ್ ಅವನ್ನ ತನ್ನ ಎದೆ ಮೇಲೆ ಎಳ್ಕೊಂಡ. ಹೇಳ್ಬೇಕಂದ್ರೆ ಒಬ್ರಿಗೊಬ್ರು ಅಂಟುಕೊಂಡು ಇದ್ರು. ತಾನಿರೋ ಪೊಸಿಷನ್ ನೋಡಿಕೊಂಡು, ನಿಜಕ್ಕೂ ನೀನೇನು ಮಾಡ್ತಿದ್ಯಾ ಅಧಿರಾಜ್, ಬಿಡು ಪ್ಲೀಸ್ ಅನ್ನೋದು ಅವನ ಕೈಯಿಂದ ಬಿಡಿಸ್ಕೊಡೋದಕ್ಕೆ ಟ್ರೈ ಮಾಡಿದ್ಲು. ಅಧಿರಾಜ್ ಒಮ್ಮೆಲೆ ನನ್ನ ಕೈ ಅಂತ ಸಣ್ಣದಾಗಿ ಕೂಗ್ತಿದ್ದಂತೆ ಕಂಗಾಲಾಗಿ ಕದಲೋದನ್ನು ನಿಲ್ಲಿಸಿ, ಏನಾಯ್ತು ಅಧಿರಾಜ್, ನನ್ನಿಂದ ಮತ್ತೆ ಕೈಗೇನಾದರೂ ಆಯಿತಾ ಅಂತ ಕಂಗಾಲಾಗಿ ಕೇಳಿದ್ಲು. ಇಲ್ಲ ಅದೇನಿಲ್ಲ ಅಂತ ಅವಳನ್ನ ಬಿಟ್ಟುಬಿಟ್ಟ. ಕೈ ನೋವು ಹೆಚ್ಚಾಗಿರೋದ್ರಿಂದ ಅದು ಆರಾಧ್ಯಕ್ಕೆ ತಿಳಿಯದಂತೆ ತುಂಬ ಜಾಗ್ರತೆಯಾಗಿ ತಡ್ಕೊಳ್ತಿದ್ದಾನೆ ಅಧಿರಾಜ್. ಇರಲಿ, ಒಂದು ಬಾರಿ ನನ್ನ ನೋಡೋದಕ್ಕೆ ಬಿಡು ಅನ್ನುತ್ತಾ ಕಂಗಾಲಾಗಿ ಎದ್ದು ಕೂತು ಅಧಿರಾಜ್ ಕೈಯನ್ನು ತನ್ನ ಕೈಯೊಳಗೆ ತಗೊಂಡು, ರಕ್ತ ಏನಾದರೂ ಬರ್ತಿದೆಯಾ ಅಂತ ಜಾಗ್ರತೆಯಿಂದ ನೋಡ್ತಾ, ಒಂದು ಬಾರಿ ಆಸ್ಪತ್ರೆಗೆ ಹೋಗೋಣವಾ ಅಂತ ಕಂಗಾಲಾಗಿ ಕೇಳಿದ್ಲು ಆರಾಧ್ಯ. ಆರಾಧ್ಯ ಮುಖದಲ್ಲಿದ್ದ ಆ ಒಂದು ಕಂಗಾಲ್ತನ ಅಧಿರಾಜ್ ಮನಸ್ಸಲ್ಲಿ ಸಂತೋಷವನ್ನು ತುಂಬಿತು. ತಕ್ಷಣ ಆರಾಧ್ಯಳನ್ನು ಹತ್ರ ಕೇಳಿಕೊಂಡು ಅವಳ ತುಟಿಗಳ ಮೇಲೆ ಸಣ್ಣದಾಗಿ ಮುತ್ತಿಟ್ಟ. ಆರಾಧ್ಯ ಮುಖ ನಾಚಿಕೆಯಿಂದ ಕೆಂಪಾಗ್ತಿದ್ರೆ, ಓಯ್ ನೀನೇನು ಮಾಡ್ತಿದ್ಯಾ, ನಿಜಕ್ಕೂ ನಿನ್ನ ಕೈ ನೋಡ್ಕೊಳ್ತಿದ್ಯಾ ಅಂತಿದ್ದ ಆರಾಧ್ಯಳನ್ನು ಮಾತಾಡೋದಕ್ಕೆ ಬಿಡದೆ ಗಟ್ಟಿಯಾಗಿ ಮುತ್ತಿಟ್ಟ ಅಧಿರಾಜ್. ತನ್ನಿಂದ ದೂರ ಸರಿದು, ನಾನು ನನ್ನ ಕೈ ಬಗ್ಗೆ ತುಂಬ ಚಿಂತಿಸ್ತಿದ್ದೀನಿ ಬೇಬಿ, ಇನ್ನೊಂದು 2-3-4 ಅಪ್ಪುಗೆ ಕೊಟ್ಟರೆ ತಕ್ಷಣ ಗುಣ ಆಗಿಬಿಡ್ತೀನಿ ಅಂತ ಚತುರತೆಯಿಂದ ಅಂದ ಅಧಿರಾಜ್. ಅವನ ಮುಖದಲ್ಲಿದ್ದ ಚೇಷ್ಟೆಯನ್ನು ನೋಡಿ, ನೀನು ನಿಜಕ್ಕೂ ಈ ಮಧ್ಯೆ ನನ್ನ ತುಂಬ ಮರಳು ಮಾಡ್ತಿದ್ಯಾ, ಮಾತಾಡಿದ್ರೆ ಸಾಕು ನನ್ನನ್ನು ಮುತ್ತಿಡ್ತೀಯಾ ಅಂತ ಸುಳ್ಳು ಕೋಪದಿಂದ ಅಧಿರಾಜ್ನ ನೋಡ್ತಾ ಅಂದ್ಲು ಆರಾಧ್ಯ.
ಅವಳು ಸುಳ್ಳು ಕೋಪಕ್ಕೆ ಮುದ್ದಾಗಿ ಮುದುಡಿದ ಮುಖವನ್ನೇ ಇಷ್ಟದಿಂದ ನೋಡ್ತಾ ಬೆಡ್ ಮೇಲೆ ಹಿಂದಕ್ಕೆ ವಾಲಿ, ಡಾಕ್ಟರ್ ಕೊಟ್ಟ ಚೀಟಿ ಮರ್ತ್ಬಿಟ್ಟೆ ಬೇಬಿ ಅಂತ ವಿಷ್ಣುಮೂರ್ತಿ ಪೋಸ್ನಲ್ಲಿ ಮಲ್ಕೊಂಡ ಅಧಿರಾಜ್ ಮಾತುಗಳಿಗೆ ಕೋಪ ಬಂದರೂ ಅವನನ್ನು ಡೈವರ್ಟ್ ಮಾಡಬೇಕಂತ, ಯಾಕೆ ಹಾಗೆ ಮಲಗಿದೆಯಾ, ಊಟ ಸಮಯ ಆಯಿತು, ಊಟ ಮಾಡಲ್ವಾ ಅಂತ ಕೇಳಿದ್ಲು ಆರಾಧ್ಯ. ಇಲ್ಲ ಮಾಡಲ್ಲ ಅಂತ ಅಧಿರಾಜ್ ಹೇಳ್ತಿದ್ದಂತೆ, ಯಾಕೆ ಮಾಡಲ್ಲ ಅಂತ ಗದರಿಸ್ತಾ ಕೇಳಿದ್ಲು ಆರಾಧ್ಯ. ಹಸ್ವಿಲ್ಲ ಅಂತ ಆನ್ಸರ್ ಮಾಡ್ದ ಅಧಿರಾಜ್ ತಿನ್ನಲ್ಲ ಅಂದಿದ್ರಿಂದ ಆರಾಧ್ಯ ಕೂಡ ತಿನ್ಬೇಕನ್ನಿಸ್ತೆ ಸೈಲೆಂಟಾಗಿ ಕೂತ್ಬಿಟ್ಲು. ಸ್ವಲ್ಪ ಹೊತ್ತಿಗೆ ನಾನು ಹೋಗಿ ಫುಡ್ ಇಲ್ಲಿಗೆ ತರ್ತೀನಿ ಅಂದ್ಲು ಆರಾಧ್ಯ. ಅವಶ್ಯಕತೆ ಇಲ್ಲ, ನೀನು ಹೋಗಿ ತಿಂದು ಬಾ ಅಂದ ಅಧಿರಾಜ್ ಮಾತಿಗೆ ಅಷ್ಟರವರೆಗೂ ಮಾಮೂಲಾಗಿದ್ದ ಆರಾಧ್ಯ ಕೋಪದಿಂದ, ನಿನಗೆ ಹಸಿವಿಲ್ದಿದ್ರೆ ನನಗೂ ಇಲ್ಲ ಅಂದ್ಕೊಂಡಿದ್ಯಾ ಏನು ಅಂತ ಅಂದ್ಲು. ನಿಂತರ ಹೊಟ್ಟೆ ಒಣಗಿಸ್ಕೊಳ್ಳೋದು ನನಗೆ ಬರಲ್ಲ, ನಾನು ಇವಾಗಲೇ ಹೋಗಿ ತಿಂತೀನಿ ಅಂತ ಅಧಿರಾಜ್ನ ಲೆಕ್ಕಿಸ್ಕೊಳ್ದೆ ಸೊಂಟ ತಿರುಗಿಸ್ತಾ ಕೋಣೆಯಿಂದ ಹೊರಗಡೆ ಹೋದ್ಲು ಆರಾಧ್ಯ ಒಬ್ಬಳೇ ಬಂದು ಊಟ ಮಾಡೋದನ್ನು ನೋಡಿದ ಸಾವಿತ್ರಿ, ಸಾಹೇಬ್ರು ಊಟಕ್ಕೆ ಬರಲಿಲ್ವಾ ಮೇಡಮ್ ಅಂತ ಕೇಳಿದ್ಲು. ಅವನಿಗೆ ಹಸಿವಿಲ್ವಂತೆ, ಆಮೇಲೆ ತಿಂತೇನೆ ಅಂತ ಹೇಳ್ದ ಅಂತ ಅವಳಿಗೆ ಆನ್ಸರ್ ಹೇಳಿ ತಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಧಿರಾಜ್ ಊಟ ಮಾಡದೆ ಹೀಗೆ ಮಲಗಿರೋದನ್ನು ಫಸ್ಟ್ ಟೈಮ್ ನೋಡ್ತಿರೋ ಸಾವಿತ್ರಿ ಒಮ್ಮೆಲೆ ಆಶ್ಚರ್ಯಪಟ್ಟು, ಸ್ವಲ್ಪ ಹೊತ್ತು ತಡೆದ್ರೆ ಹಸಿವಿಗೆ ತಡೆಯೋದಕ್ಕಾಗದೆ ಅವರೇ ಬಂದು ತಿಂತಾರೆ, ಕೇಳ್ತಾ ಇದ್ದರೆ ಇನ್ನೂ ಹಠ ಮಾಡ್ತಾರೆ ಮಹಾನುಭಾವರು ಅಂದ್ಕೊಳ್ತಾ ಅವಳಿಗೆ ಹಸಿವಿಲ್ಲದಿದ್ದರೂ ಅಧಿರಾಜ್ ಮೇಲಿನ ಕೋಪದಿಂದ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆರಾಧ್ಯ. ಹಸುವಾಗ್ತಿದೆ ಬಾ ಅಂತ ಕೇಳಿದ್ರೆ ಪೋಸ್ ಕೊಡ್ತಾನಾ? ಹೌದು, ನನ್ನ ಜೊತೆ ಕೂತಿಂದ್ರೆ ಸಾಹೇಬ್ರಿಗೆ ತುತ್ತು ಗಂಟೆಗೆ ಇಳಿಯಲ್ಲ ಅನಿಸುತ್ತೆ ಅಂತ ಅಧಿರಾಜ್ನ ಬೈತಾ ತನ್ನ ಬೇಸರನೆಲ್ಲ ಫುಡ್ ಮೇಲೆ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆರಾಧ್ಯ. ಕೋಪದಿಂದ ಎಷ್ಟು ತಿಂತಿದ್ದಾಳೆ ಅಂತ ಕೂಡ ನೋಡದೆ ತಿಂತಾನೇ ಇದ್ದಾಳೆ. ಅವಳು ತಿನ್ನೋದನ್ನು ನೋಡಿ ಸಾವಿತ್ರಿ ಆಶ್ಚರ್ಯದಿಂದ ಬಾಯಿ ಮೇಲೆ ಕೈ ಇಟ್ಕೊಂಡು, ದಿನ 2 ತುತ್ತು ತಿನ್ನೋದಕ್ಕೆ ಕೂಡ ಕಷ್ಟಪಡ್ತಿದ್ದವರು ಇವತ್ತು ಇವ್ರಿಗೇನಾಗಿದೆ, ಮನೇಲಿ ಅಡುಗೆ ಮಾಡಿದ ಫುಡ್ಡೆಲ್ಲ ಇವರೇ ತಿಂತಿದ್ದಾರೆ, ಎಲ್ಲಾದರೂ ದೆವ್ವ ಏನಾದರೂ ಮೈ ಮೇಲೆ ಬಂದಿದೆ ಏನು ಅಂತ ಅಂದ್ಕೊಳ್ತಾ ಕಂಗಾಲಾಗಿ ಆರಾಧ್ಯ ಕಡೆ ನೋಡ್ತಿದ್ದಾಳೆ ಸಾವಿತ್ರಿ. ಫುಲ್ಲ ಕುತ್ತಿಗೆ ತನಕ ತಿಂದುಬಿಟ್ಟು ಹೊಟ್ಟೆ ಹಿಡ್ಕೊಂಡು ಆಯಾಸದಿಂದ ಡೈನಿಂಗ್ ಹಾಲ್ನಿಂದ ತಿರುಗಿ ತನ್ನ ಕೋಣೆಗೆ ರೀಚ್ ಆದ್ಲು ಆರಾಧ್ಯ. ರೂಮ್ ಬಾಗಿಲು ತನಕ ಕಷ್ಟಪಟ್ಟು ಹೆಜ್ಜೆ ಇಡ್ತಾ ಬಂದು ಆರಾಧ್ಯ ಕೋಣೆಗೆ ಹೋಗೋ ಮುನ್ನ ನಾರ್ಮಲ್ ಆಗಿ ನಟಿಸ್ತಾ, ನಿಜಕ್ಕೆ ಇವತ್ತು ಫುಡ್ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ, ನೀನು ಮಿಸ್ ಮಾಡಿಕೊಂಡೆ ಅಂತ ಅವನ್ನ ರೇಗಿಸ್ತಾ ಅಂದ್ಲು ಆರಾಧ್ಯ. ಓಹೋ, ರಿಯಲಿ ಅಷ್ಟೊಂದು ಟೇಸ್ಟಿಯಾಗಿತ್ತಾ ಅಂದ ಅಧಿರಾಜ್ ಮಾತುಗಳಿಗೆ. ಹೌದು, ನಿಜವಾಗ್ಲೂ ಇಷ್ಟೊಂದು ಟೇಸ್ಟಿ ಫುಡ್ಡನ್ನು ನಾನು ಇಲ್ಲಿವರೆಗೆ ತಿಂದೇ ಇರಲಿಲ್ಲ ಗೊತ್ತಾ, ಇನ್ನು ತುಂಬ ತಿನ್ಬೇಕು ಅಂದ್ಕೊಂಡೆ, ಆದರೆ ಈಗಾಗಲೇ ನನ್ನ ಹೊಟ್ಟೆ ಫುಲ್ ಆಗೋಗಿದೆ, ಅದಕ್ಕೆ ತಿನ್ನೋದಕ್ಕಾಗಲಿ ರೂಮ್ ಬಂದೆ ಅಂತ ತನ್ನ ಕಣ್ಣುಗಳನ್ನ ಭೂಚಕ್ರಗಳಿಗಿಂತ ಇನ್ನೂ ಫಾಸ್ಟಾಗಿ ತಿರುಗಿಸ್ತಾ ತರಹೇವಾರಿ ಭಂಗಿಗಳಲ್ಲೇ ಭಾವಗಳೊಂದಿಗೆ ಹೇಳಿದ್ಲು. ನೀನು ಕೂಡ ಸ್ವಲ್ಪ ಟೇಸ್ಟ್ ಮಾಡ್ತೀಯಾ ಅಂತ ಕೇಳಿದ್ಲು ಆರಾಧ್ಯ. ಬಂದಾಗಿನಿಂದ ತನ್ನ ಆಯಾಸವನ್ನು ಅಧಿರಾಜ್ಗೆ ಕಾಣಿಸ್ತಂತೆ ಇರೋದಕ್ಕೆ ಪಡ್ತಿರೋ ಪಾಡನ್ನು ನೋಡಿ ಒಳಗೊಳಗೆ ನಗ್ತಾ, ಸರಿ ಹಾಗಾದರೆ ಅಷ್ಟೊಂದು ಟೇಸ್ಟಿ ಫುಡ್ಡನ್ನು ನಾನು ಯಾಕೆ ಮಿಸ್ ಮಾಡ್ಕೊಳ್ಳಿ, ಸಾವಿತ್ರಿಗೆ ಹೇಳಿ ಫುಡ್ ರೂಮ್ ತರೋದಕ್ಕೆ ಹೇಳು, ಮತ್ತು ನೀನೇ ನನಗೆ ತಿನ್ನಿಸು ಅಂತ ಆರ್ಡರ್ ಮಾಡ್ದ ಅಧಿರಾಜ್. ಊಟ ಮಾಡ್ತೀನಿ ಎಂದಿದ್ದಕ್ಕೆ ಆನಂದಪಟ್ಟ ಆರಾಧ್ಯ ತಿನ್ಸು ಅಂದ ತಕ್ಷಣ ಗಾಳಿ ತೆಗೆದು ಬಲೂನ್ ಥರ ನೀರಸವಾಗಿ ಹೋದ್ಲು. ಆರಾಧ್ಯ ಕಾಮ್ ಆಗಿರೋದ್ರಿಂದ, ಏನು ತಿನ್ಸೋದಕ್ಕಾಗಲ್ವಾ ಅಂತ ಕೇಳ್ದ ಅಧಿರಾಜ್. ಯಾಕೆ ತಿನ್ಸಲ್ಲ ಸ್ವಾಮಿ ಅಂತ ಎದ್ದು ಸಾವಿತ್ರಿನ ಕರೆದು ಫುಡ್ ತರೋದು ಕೇಳಿದ್ಲು. ಸಾವಿತ್ರಿಗಾಗಿ ಹೊರಗಡೆ ಹೋದ ಆರಾಧ್ಯಳನ್ನು ನೋಡಿ ಮೆಲ್ಲಗೆ ನಕ್ಕೊಂಡ ಅಧಿರಾಜ್. ಆದರೆ ಅದನ್ನು ಗಮನಿಸಲಿಲ್ಲ ಪಾಪ ಅವಳು. ಕೇವಲ ಅವನ ತುಟಿಗಳ ಹಿಂದೆ ನಿಂತು ಹೋಯಿತು ಅವನ ಕಿರುನಗೆ. ಆರಾಧ್ಯಗೆ ಏನೇನು ಅನುಮಾನ ಬರದಂತೆ ತನ್ನಿಂದ ತಿನ್ನಿಸ್ಕೊಳ್ಬೇಕಂತ ಹೀಗೆ ಮಾಡ್ದ ಅಧಿರಾಜ್. ಆದರೆ ಸಾವಿತ್ರಿಗಾಗಿ ಹೊರಗಡೆ ಬಂದ ಆರಾಧ್ಯಗೆ ಎಲ್ಲೋ ಏನೋ ತಡೆದಾಗ ಅನಿಸಿದ್ರು ದೊಡ್ಡದಾಗಿ ಲೆಕ್ಕಿಸ್ಕೊಳ್ಳಿಲ್ಲ. ಸ್ವಲ್ಪ ಹೊತ್ತಿಗೆ ಸಾವಿತ್ರಿ ತಂದು ಊಟವನ್ನು ಅವನ ಪಕ್ಕದಲ್ಲೇ ಬೆಡ್ ಮೇಲೆ ಕೂತು ತಿನ್ನಿಸಿದ್ಲು ಆರಾಧ್ಯ. ಸೈಲೆಂಟಾಗಿ ಅವನಿಗೆ ಊಟ ತಿನ್ನಿಸ್ತಿರೋ ಆರಾಧ್ಯಳನ್ನು ನೋಡಿ, ಏನಾಯ್ತು ಬೇಬಿ, ಯಾಕೆ ಮತ್ತೆ ಮೂಡ್ ಆಫ್ ಆಗಿದೆಯಾ ಅಂತ ಕೇಳಿದ ಅಧಿರಾಜ್ಗೆ ಅನುಮಾನ ಬರದಂತೆ ಕವರ್ ಮಾಡ್ಕೊಳ್ತಾ, ಅದೇನಿಲ್ಲ ನಾನು ಚೆನ್ನಾಗಿದ್ದೀನಿ ಅಂಥೇಳಿ ಅವನಿಗೆ ಫುಡ್ಡನ್ನು ತಿನ್ನಿಸ್ತಿದ್ದಾಳೆ. ತನ್ನ ಕಡೆ ನೋಡ್ತಾ ಅವಳು ಇಡೋದನ್ನು ತಿಂತಿರೋ ಅಧಿರಾಜ್ನ ನೋಡಿ ಮೆಲ್ಲಗೆ, ನಾನು ಕೇಳಿದ ವಿಷಯದ ಬಗ್ಗೆ ಏನು ಯೋಚಿಸಿದ್ರಿ ಅಂತ ಕೇಳಿದ್ಲು ಆರಾಧ್ಯ. ಯಾವುದ್ರ ಬಗ್ಗೆ ಅಂತ ಏನೂ ತಿಳಿಯದವನಂತೆ ಕೇಳಿದ ಅಧಿರಾಜ್ ಪಾಪದವನ ಹಾಗೆ. ಅದೇ ನಾನು ನನ್ನ ಕೋಣೆಯಲ್ಲಿ ಮಲಗ್ತೀನಿ ಅಂತ ಅನ್ನಲ್ಲ ಅಂತ ಅಂತಿರೋ ಆರಾಧ್ಯ ಮಾತುಗಳಿಗೆ ಅಡ್ಡಿಪಡಿಸ್ತಾ, ಅದ್ರ ಬಗ್ಗೆ ಯೋಚಿಸ್ಬೇಡ ಅಂತ ಹೇಳಿದೆ ತಾನೇ ಅಂತ ಕೋಪದಿಂದ ಅಂದ. ಅದಲ್ಲ ಅಧಿರಾಜ್ ಅಂತಿರೋ ಅವಳಿಗೆ,
ನೀನು ನನ್ನ ಪಕ್ಕದಲ್ಲಿ ಇಲ್ದಿದ್ರೆ ನಂಗೆ ನಿದ್ದೆ ಬರಲ್ಲ ಬೇಬಿ ಅಂತ ಸೀರಿಯಸ್ ಆಗಂದು ಅಧಿರಾಜ್ ಮಾತಿಗೆ ಇನ್ನೇನು ಮಾತಾಡೋದಕ್ಕಾಗದೆ ಸೈಲೆಂಟಾಗಿ ಇದ್ಬಿಟ್ಲು ಆರಾಧ್ಯ. ಮುಂದಿನ ದಿನ ಬೆಳಿಗ್ಗೆ ಅಧಿರಾಜ್ ಕೈ ಕಟ್ಟು ಬದಲಾಯಿಸಿದ್ರು. ಡಾಕ್ಟರ್ ಬಂದರು. ಡಾಕ್ಟರ್ ಬರ್ತಿದ್ದಂತೆ ಬಾಗಿಲಿನ ಹೊರಗೆ ನಿಂತು ಟೆನ್ಷನ್ ಆಗತ್ತಾ ಇತ್ತ ತಿರುಗ್ತಾ ಬಾಗಿಲಿನ ಕಡೆ ನೋಡ್ತಿದ್ದಾಳ ಆರಾಧ್ಯ. ಇದೇನು ಡಾಕ್ಟರ್ ಬರ್ತಿದ್ದಂತೆ ಹೊರಗಡೆ ಆಗಿ ಓಡೋದ್ಲು, ಇಷ್ಟೊಂದು ಎದುರು ಹುಡುಗಿ ಅಂದ್ಕೊಂಡಿರಲಿಲ್ಲ ನಾನು ಅಂದ್ಕೊಂಡ ಅಧಿರಾಜ್. ಸ್ವಲ್ಪ ಹೊತ್ತಿಗೆ ಹೊರಗೆ ಬಂದ ಡಾಕ್ಟರ್ಗೆ ಸಡನ್ನಾಗಿ ಆರಾಧ್ಯ ಎದುರಾಗಿದ್ದರಿಂದ ಕಂಗಾಲಾಗಿ ಒಂದು ಹೆಜ್ಜೆ ಹಿಂದಕ್ಕಿಟ್ಟು ನಮಸ್ತೆ ಮೇಡಮ್ ಅಂದರು. ಅಧಿರಾಜ್ ಕೈ ಚೆನ್ನಾಗಿದೆಯಾ, ಡಾಕ್ಟರ್ ತೊಂದರೆ ಏನಿಲ್ಲ ತಾನೇ ಅಂತ ಸ್ವಲ್ಪ ಕಂಗಾಲಾಗಿ ಕೇಳಿದ್ಲು. ಹೌದು, ನಾನೇನಾದರೂ ಆಪ್ರೇಷನ್ ಮಾಡಿ ಬರ್ತಿದ್ದೀನ, ಇಷ್ಟು ಕಂಗಾಲಾಗಿ ಕೇಳ್ತಿದ್ದೀರಲ್ಲ ಅಂತ ಅಂದ್ಕೊಂಡ ಮನಸ್ಸಿನಲ್ಲೇ. ತೊಂದರೆ ಅಂತೇನಿಲ್ಲ ಮೇಡಮ್, ಗಾಯ ವಾಸಿಯಾಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಅಂದರು. ಗಾಯ ತುಂಬ ದೊಡ್ಡದಾಗಿದೆಯಾ ಅಂತ ಭಯದಿಂದ ಕೇಳ್ತಿರೋ ಆರಾಧ್ಯ ಮಾತಿಗೆ ಆಶ್ಚರ್ಯಪಡ್ತಾ ಅದೇನಿಲ್ಲ ಮೇಡಮ್, ಕತ್ತಿ ಸ್ವಲ್ಪ ಆಳವಾಗಿ ಇಳಿದಿದೆ, ಹಾಗಾಗಿ ಚೇತರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ತಕ್ಷಣ ಮತ್ತೊಂದು ಪ್ರಶ್ನೆ ಹಾಕ್ತಿದ್ರೆ ಅದು ಅಂಗೈಯಲ್ಲಿ ತಗಲಿರೋದಲ್ವ ಮೇಡಮ್, ತಕ್ಷಣ ವಾಸಿಯಾಗೋದಂದರೆ ಸ್ವಲ್ಪ ಕಷ್ಟ, ಒಂದು 10 ದಿನದಲ್ಲಿ ಮೆಲ್ಲಗೆ ಒಣ ಹೋಗುತ್ತೆ ಬಿಡಿ ಅಂಥೇಳಿ ಅವಳಿಗೆ ಸಿಗದೆ ಫಾಸ್ಟಾಗಿ ಹೊರಟೋದ್ರು. ಒಳಗಡೆ ಬಂದು ಆರಾಧ್ಯಕ್ಕೆ ಡಾಕ್ಟರ್ ಜೊತೆ ಮಾತಾಡಿದ್ಯಾ ಅಂತ ಕೇಳ್ತಿದ್ದಂತೆ ಹೌದು ಅಂತ ತಲೆದೂಗಿದ್ಲು. ತದನಂತರ ಸ್ವಲ್ಪ ಹೊತ್ತಿಗೆ ನಿಮ್ಮ ಕೈ ನೋವಾಗ್ತಿದೆ ಅಂತ ಊಟ ತಿನ್ನಿಸೋದಕ್ಕೆ ಕೇಳಿದ್ರಾ, ವಿಷಯ ಇದು ಅಂತ ಹೇಳಿದರೆ ನಾನೇ ತಿನ್ನಿಸ್ತಿದ್ದೆ ತಾನೇ, ಅದಕ್ಕೆ ಇಷ್ಟೊಂದು ನಾಟಕ ಅವಶ್ಯಕತೆ ಇತ್ತಾ ಅಂತ ನಗ್ತಾ ಕೇಳಿದ್ಲ ಆರಾಧ್ಯ. ನಗ್ತಿರೋ ಅವಳ ಮುಖವನ್ನು ಇಷ್ಟದಿಂದ ನೋಡ್ದ ಅಧಿರಾಜ್. ಆ ನೋಟಕ್ಕೆ ನಗೋದನ್ನು ನಿಲ್ಲಿಸಿ ನಿಮ್ಮ ಕೈ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದ್ರು, ಆದರೆ ಗಾಯ ಒಣಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರು, ನೀವು ಕೂಡ ಕೇರ್ಲೆಸ್ ಆಗಿರದೆ ಸ್ವಲ್ಪ ಜಾಗ್ರತೆ ಆಗಿರಿ ಅಂತ ಅವನ ಪಕ್ಕದಲ್ಲಿ ಬೆಡ್ ಮೇಲೆ ಕೂರ್ತಾ ಅಂದ್ಲು. ಡಾಕ್ಟರ್ನ ಈ ವಿಷಯವೇ ಕೇಳಿದ್ಯಾ ಅಂತ ಎಕ್ಸ್ಪ್ರೆಷನ್ ಇಲ್ದಿದ್ರು ಅಂದ. ಅವನು ಯಾಕೆ ಹಾಕಿ ಕೇಳ್ತಿದ್ದಾನೆ ಅಂತ ಅರ್ಥ ಆಗಿದೆ. ಹಾಂ ಹೌದು, ಕೇಳಿದ್ರೆ ಏನಾಯಿತು, ನೀನು ನಿಜವಾಗಿಯೂ ನನ್ನ ಕೈ ಗುಣ ಆಗಬೇಕು ಅಂತ ಅಷ್ಟೊಂದು ಕಂಗಾಲಾಗ್ತಿದ್ಯಾ ಅಂತ ನಂಗೆ ತಿಳಿಲಿಲ್ಲ ಬೇಬಿ, ಇಲ್ದಿದ್ರೆ ಈ ಗಾಯ ಆಗದಂತೆ ತುಂಬ ಜಾಗ್ರತೆ ಆಗಿರ್ತಿದ್ದೆ ಅಂದ. ನೀವೇನು ಮಾತಾಡ್ತಿದ್ದೀರೋ ನಿಮಗಾದರೂ ಅರ್ಥ ಆಗ್ತಿದೆಯಾ ಅಂತ ಮುಖ ವಿಕಾರವಾಗಿಟ್ಕೊಂಡು ಅಂದ್ಲು ಆರಾಧ್ಯ. ಯಾಕೆ ಅರ್ಥ ಆಗಲ್ಲ, ನಮ್ಮ ಮಧ್ಯೆ ಇರೋ 3 ತಿಂಗಳ ಕಂಡೀಷನ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟೋ ದಿನಗಳಿಲ್ವಲ್ಲ, ಅದಕ್ಕೆ ನೀನು ನನ್ನ ಕೈ ಬಗ್ಗೆ ಚಿಂತಿಸ್ತಿದ್ಯಾ ಅಷ್ಟೇ ತಾನೇ ಅಂದ ಕಣ್ಣು ಹೊಡಿತಾ. ಅಂದಿದ ತಕ್ಷಣ ಗಾಬರಿಪಟ್ಟು ಆರಾಧ್ಯ ಕಂಗಾಲಾಗ್ತಾಳೆ ಅಡ್ಡವಾಗಿ ತೂಗ್ತಾ, ಇಲ್ಲ ಇಲ್ಲ ನಾನು ನಿಮ್ಮ ಬಗ್ಗೆನೇ ಕಂಗಾಲಾಗ್ತಿರೋದು, ಅನಾವಶ್ಯಕವಾಗಿ ನೀವೇನೇನೋ ಆಲೋಚಿಸ್ತಿದ್ದೀರಿ. ಡೋಂಟ್ ವರಿ ಬೇಬಿ, ನನಗೆ ಗಾಯ ಆಗಿರೋದು ಒಂದು ಕೈಗೆ ಮಾತ್ರ, ನಿನ್ನನ್ನು ಹ್ಯಾಂಡಲ್ ಮಾಡೋದಕ್ಕೆ ನನಗೆ ಒಂದು ಕೈ ಸಾಕು, ಆದರೂ ನಿನಗೆ ಅಷ್ಟೊಂದು ಡೌಟ್ ಇದ್ದರೆ ಒಂದು ಬಾರಿ ಟ್ರೈ ಮಾಡೋಣವಾ ಅಂತ ಹಸ್ಕಿಯಾಗಂತಿರೋ ಅಧಿರಾಜ್ ಮಾತಿಗೆ ಕಂಗಾಲಾಗಿ ಬೆಡ್ ಮೇಲೆ ನಿಂತಿದ್ದು, ನಾನು ಇವತ್ತಿಂದ ನೀನು ಕೋಣೆಯಲ್ಲಿ ಮಲಗಲ್ಲ, ನಾನು ನನ್ನ ಕೋಣೆಗೆ ಹೋಗ್ತೀನಿ ಅಂತ ಟಕಟಕನೇ ಅಂದ್ಬಿಟ್ಲು. ಸರಿ ಹೋಗಿ ಮಲಗು ಹೋಗು, ನಾನು ಕೂಡ ನಿನ್ನ ಪಕ್ಕದಲ್ಲಿ ಮಲಗ್ತೀನಿ ಅಂತ ಅಧಿರಾಜ್ ಅಂತಿದ್ದಂತೆ ಪ್ರಶಾಂತವಾಗಿ ಒಂದಿನ ಆದರೂ ನಿದ್ದೆ ಮಾಡೋಣ ಅಂದರೆ ನಿಜಕ್ಕೂ ಬಿಡ್ತಾನೇ ಇಲ್ಲ ಅಂತ ಅಂದ್ಕೊಳ್ತಿದ್ದು ಆರಾಧ್ಯಾಗೆ ಬಾಗಿಲಿನ ಸೌಂಡ್ ಕೇಳಿಸೋದ್ರಿಂದ ಹೊರಗಡೆ ಬಂದ್ಲು. ಮೇಡಮ್, ಅಧಿರಾಜ್ ಸರ್ನ ಭೇಟಿ ಆಗೋದಕ್ಕೆ ಶ್ರಾವಣಿ ಮೇಡಮ್ ಬಂದಿದ್ದಾರೆ ಅಂತ ಕೆಲಸದವಳು ಹೇಳ್ತಿದ್ದಂತೆ ಮನಸ್ಸಿನಲ್ಲಿ ಬೈತಾ ಇವಾಗ ಇದು ಯಾಕೆ ಬಂತೋ ಅಂತ ಅಂದ್ಕೊಂಡ್ಳು. ಸರಿ, ಶ್ರಾವಣಿ ಜೊತೆ ನಾನೇ ಮಾತಾಡ್ತೀನಿ, ಅವ್ರು ಬಂದಿರೋದು ಅಧಿರಾಜ್ ಸರ್ಗೆ ತಿಳಿಯೋದಕ್ಕೆ ಬಿಡಬೇಡ ಅಂತ ಕೋಪದಿಂದ ಅಂತಿರೋ ಆರಾಧ್ಯ ಮಾತಿಗೆ ಓಕೆ ಮೇಡಮ್ ಅಂತೇಳಿ ಅಲ್ಲಿಂದ ಹೊರ್ಟು ಹೋದ್ಲು ಆ ಕೆಲಸದವಳು. ಹೇಳ್ತೀನಿ ನಾನು ಇವಳ ಕಥೆನ ಅಂದ್ಕೊಳ್ತಾ ಕೆಳಗೆ ಬಂದ್ಲು. ಸೋಫಾದಲ್ಲಿ ಗಂಭೀರವಾಗಿ ಕೂತಿದ್ದ ಶ್ರಾವಣಿಯನ್ನು ನೋಡಿ ಆರಾಧ್ಯಗೆ ತಕ್ಷಣ ಕರುಣೆ ಆಯಿತು. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡು ಶ್ರಾವಣಿ ಡೀಪ್ ಶಾಕ್ ಒಳಗಾಗ ಅವಾಗ ಹಾಳಾದವಳ ಹೆಲ್ತ್ ತನ್ನ ಚಿಕ್ಕ ಮಾವನ ಮನೇಲಿ ಎಷ್ಟೋ ಮುದ್ದಾಗಿ ಬೆಳೆದ್ರು ಇವತ್ತಿಗೂ ಸೆಟ್ ಆಗಿಲ್ಲ, ಇನ್ನೂ ತಾನ ನೋವನ್ನು ಹೊರತಾನೇ ಇದ್ದಾಳೆ. ಶ್ರಾವಣಿ ನನಗೆ ಇಷ್ಟವಾಗದಿರೋಳು ಕಾರಣ ಅಧಿರಾಜನ್ನ ಇಷ್ಟಪಡೋದೇನಾ ಅಂತ ಅಂದ್ಕೊಂಡು ಆರಾಧ್ಯ ತನ್ನಲ್ಲಿ ಕರುಣೆಯನ್ನೋ ಫೀಲಿಂಗನ್ನು ಪಕ್ಕಕ್ಕಿಟ್ಟ ತಕ್ಷಣ ಹೋಗಿ ಸೋಫಾದಲ್ಲಿ ಕೋಪದಿಂದ ಕೂತ್ಲು. ಹೇಗಾದರೂ ಶ್ರಾವಣಿಗಿಂತ ತಾನೇ ಶ್ರೇಷ್ಠ ಅಂದ್ಕೊಂಡು ಆ ಶ್ರೇಷ್ಠತೆಯನ್ನು ತೋರಿಸ್ಬೇಕಂದ್ಕೊಂಡು ಆರಾಧ್ಯಾಗೆ ಅಧಿರಾಜ್ ನೆನಪಾಗ ತಕ್ಷಣ ಒಂಥರ ಕಾಗದ ಮೇಲೆ ಕಾಲು ಹಾಕಿ ಕೂತ್ಲು. ತನ್ನ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತು ಅವಳನ್ನ ಕೋಪದಿಂದ ಮುಖ ಗಂಟಿಕ್ಕಿ ನೋಡಿದ್ಲು. ಅಧಿರಾಜ್ ಎಲ್ಲಿದ್ದಾರೆ ಅಂತ ಆರಾಧ್ಯ ಕಡೆ ನೋಡ್ತಾ ಪ್ರಶ್ನೆ ಮಾಡಿದ್ಲು. ಅವ್ನು ರೆಸ್ಟ್ ತೊಗೋತಿದ್ದಾನೆ, ವಿಷಯ ಏನಂತ ನಾನು ಕೇಳೋದು ಕೇಳಿದ, ಯಾವುದಾದ್ರೂ ಕೆಲಸದ ಮೇಲೆ ಬಂದಿದ್ಯಾ, ಪರವಾಗಿಲ್ಲ ನನ್ನ ಹತ್ರ ಹೇಳು, ನಾನು ಅಧಿರಾಜ್ ಹತ್ರ ಹೇಳ್ತೀನಿ ಬಿಡು ಅಂತ ಜಂಬದಿಂದ ಅಂದ್ಲು. ಏನು ಜೋಕ್ ಮಾಡ್ತಿದ್ಯಾ, ನಾನು ಬರ್ತಿರೋ ವಿಷಯ ನಿಜಕ್ಕೂ ಅಧಿರಾಜ್ಗೆ ತಿಳಿಯೋದೇ ಇಲ್ಲ, ನಿನ್ನ ಕೇಳಲು ಹೇಗೆ ಕಳಿಸ್ತಾ ಅಂತ ಸೀರಿಯಸ್ ಆಗಿ ಕೇಳಿದ್ಲು. ಅಯ್ಯೋ ಸಿಕ್ಬಿದ್ನ ಅಚ್ಚೆ ಅಂತ ಸಣ್ಣದಾಗಿ ಗೊಣಕೊಂಡು ಅಧಿರಾಜ್ ನನ್ನ ಹತ್ರ ಹೇಳ್ತಿದ್ರೆ ಏನಂತೆ, ಈ ಬಂಗ್ಲೆಯಲ್ಲಿ ಎಂಥದ್ದೇ ಡಿಸಿಷನ್ ತೆಗೆದುಕೊಳ್ಬೇಕಿದ್ರು ಯಾರನ್ನು ಭೇಟಿ ಆಗಬೇಕಿದ್ರು ಅದು ನನ್ನ ಕೈಯಲ್ಲೇ ಇರುತ್ತೆ, ನಿನಗೇನು ಬೇಕೋ ಹೇಳು ಅಂತ ಆರಾಧ್ಯ ಅಂತಿದ್ದಂತೆ ಈಗಾಗಲೇ ಕೋಪದಿಂದ ಇದ್ದ ಶ್ರಾವಣಿ ಶರೀರ ಸ್ವಲ್ಪ ನಡಗೋದು ಗಮನಿಸಿದ ಆರಾಧ್ಯ ತಕ್ಷಣ ಅವಳ ಕೈಯನ್ನು ಹಿಡ್ಕೊಂಡು ಕಣ್ ತಿರುಗ್ತಿದ್ಯಾ ಅಂತ ಕಂಗಾಲಾಗಿ ಕೇಳಿದ್ಲು. ನಿನ್ನ ಮಾತುಗಳಿಗೆ ನಾನೇನು ಮೂರ್ಛೆ ಹೋಗಲ್ಲ ಬಿಡು, ನಿನ್ನ ಮಾತುಗಳು ಬಿದ್ದು ಹೋಗೋದಕ್ಕೆ ನಾನು ಅದು ಜೋಕರ್ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಕಂಟ್ರೋಲ್ ಮಾಡ್ಕೊಂಡು ಒಂದು ಬಾರಿ ಕಣ್ಣು ಮುಚ್ಚುತ್ತಿರದ್ಲು. ನಾನು ಜೋಕರ್ ಅಂದ್ಕೊಳ್ಳೋದೇನೇ, ಇದಕ್ಕೇನಾದರೂ ಹುಚ್ಚಿಡ್ದಿದ್ಯಾ ಅಂತ ಅಂದ್ಕೊಳ್ತಿದ್ದು ಆರಾಧ್ಯಾಗೆ ಅವಳ ಪರಿಸ್ಥಿತಿ ನೋಡಿ ಸ್ವಲ್ಪ ಭಯ ಕೂಡ ಅನ್ನಿಸ್ತು. ನಾನು ಅಧಿರಾಜ್ನ ಭೇಟಿ ಆಗಬೇಕು ಅಂತ ನೇರವಾಗಿ ಹೇಳಿ ತನ್ನ ರೂಮ್ಗೆ ಹೋಗೋದಕ್ಕೆ ಎದ್ಲು ಶ್ರಾವಣಿ.
ಶ್ರಾವಣಿ ಅಧಿರಾಜ್ನ ಭೇಟಿಯಾಗೋದಿಷ್ಟೇ ಅಲ್ಲದ ಆರಾಧ್ಯ ತಕ್ಷಣ ಅವಳು ಮುಂದೆ ಅಡ್ಡವಾಗಿ ನಿಂತು ನೀನು ನಮ್ಮ ರೂಮ್ ಹೋಗೋದಕ್ಕೆ ಬಿಡಲ್ಲ ಅಂತ ಸೀರಿಯಸ್ ಆಗಿ ಹೇಳಿದ್ಲು. ಯಾಕೆ ಬಿಡಲ್ಲ ಅಂತಷ್ಟೇ ಸೀರಿಯಸ್ ಆಗಿ ಕೇಳ್ತಿರೋ ಶ್ರಾವಣಿಗೆ ಒಂದು ಮದುವೆಯಾದ ಹುಡುಗಿಯಾಗಿ ಮದುವೆಯಾದವನ ಕೋಣೆಗೆ ಹೇಗೆ ಹೋಗ್ತೀಯಾ ಅಂತ ಸೀರಿಯಸ್ ಆಗಿ ಆದರೂ ಅಧಿರಾಜ್ ನಿದ್ದೆ ಮಾಡ್ತಿದ್ದಾನೆ, ನಿನಗೇನಾದರೂ ಕೆಲಸ ಇದ್ದರೆ ಆಮೇಲೆ ಬಾ ಅಂತ ಹೇಳಿದೆ ತಾನೇ ಅಂದ್ಲು ಆರಾಧ್ಯ. ಇಷ್ಟು ದಾರುಣವಾಗಿ ಮಾತಾಡ್ತಿದ್ಯಲ್ಲ, ನಾನು ಆಮೇಲೆ ಬರೋದಕ್ಕೆ ಹೇಳ್ತೀಯಾ? ನಾನೇನು ಯಾರು ಇಲ್ಲದೇ ಇರೋಳು ಅಂತ ಅಂದ್ಕೊಬಿಟ್ಟಿದ್ಯಾ ಅಂತ ಕೋಪದಿಂದ ಕೂಗಿದ್ಲು. ನೀನು ಯಾರಾದರೆ ನನಗೇನು? ನಾನು ಯಾರಂತ ಗೊತ್ತಾ? ಅಧಿರಾಜ್ ಹೆಂಡ್ತಿ. ಅವನನ್ನು ಭೇಟಿ ಆಗಬೇಕಂದ್ರೆ ಮೊದಲು ನನ್ನ ಪರ್ಮಿಷನ್ ತೊಗೋಬೇಕು ಅಂತ ಜಂಬದಿಂದ ಹೇಳಿದ್ಲು. ಆರಾಧ್ಯಳಿನ ಜಂಬ ಶ್ರಾವಣಿಗೆ ಇಷ್ಟ ಆಗದೆ. ನಿಜಕ್ಕೂ ಅಧಿರಾಜ್ ಪಕ್ಕದಲ್ಲಿ ನಿಲ್ಲೋದಕ್ಕೆ ನಿನಗೆ ಅರ್ಹತೆ ಇದೆಯಾ? ಕೇವಲ ನಮ್ಮ ಅತ್ತೆಯನ್ನು ಕಾಪಾಡಿದ್ದಕ್ಕೆ ಕೃತಜ್ಞತೆಯಿಂದ ಮಾತ್ರ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾನೆ ಅಂತ ಕೋಪದಿಂದ ಕೂಗಿದ್ಲು. ಅವಳು ಮಾತಿಗೆ ಬೇಸರ ಅನ್ಸಿದ್ರು ಹೆದರದೆ. ಹೌದು, ಹಾಗಾದ್ರೇನಂತೆ? ಅಧಿರಾಜನ ಯಾವ ಉದ್ದೇಶದ ಮದುವೆ ಆದರೂ ಇವಾಗ ನಾನು ಅವನ ಹೆಂಡತಿ, ಅವನ ಮೇಲೆ ಎಲ್ಲ ಹಕ್ಕುಗಳು ನನಗಿರುತ್ತೆ ಅಂತ ಏನೇನು ಕಡಿಮೆ ಮಾಡ್ಕೊಳ್ಳೋದವಳಿಗೆ ಸಮಾಧಾನವನ್ನು ಹೇಳಿದ್ಲು. ದ ಗ್ರೇಟ್ ಅಧಿರಾಜ್ ವರ್ಮ ಹೆಂಡತಿ ಆಗಿದ್ದಕ್ಕೆ ನೀನು ತುಂಬ ಹ್ಯಾಪಿಯಾಗಿದೆಯೇನೋ. ಆದರೆ ನೀನು ಆ ಪ್ಲೇಸ್ನಲ್ಲಿ ಎಷ್ಟು ದಿನ ಇರೋದಕ್ಕೆ ಸಾಧ್ಯ ಆಗುತ್ತೋ ನಾನು ಕೂಡ ನೋಡ್ತೀನಿ ಅಲ್ವಾ. ಕೇವಲ ನಿನ್ನ ಮೇಲೆ ಕರುಣೆಯಿಂದಲೋ ಕೃತಜ್ಞತೆಯಿಂದಲೋ ನೀನು ಮದುವೆ ಆಗಿದ್ದಾನೆ ನಮ್ಮ ಅಧಿರಾಜ್. ಅಷ್ಟಕ್ಕೊಮ್ಮಿಗಿಲಾಗಿ ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅತ್ತಿಡಿದ್ರೆ ನಿನ್ನನ್ನು ಯಾವನಾದರೂ ಮದುವೆ ಆಗ್ತಾನಾ? ಇಲ್ಲದಿದ್ದರೆ ನಿನ್ನ ಮುಖನಾದರೂ ನೋಡ್ತಿದ್ದಾನ ಅಂತ ಶ್ರಾವಣಿ ಅವಳನ್ನ ಕೆಳಗಿನಿಂದ ಮೇಲಿನ ತನಕ ನೋಡ್ತಾ ವ್ಯಂಗ್ಯವಾಗಿ ಅಂತಿದ್ದಂತೆ ಅವಳ ಮಾತಿಗೆ ಕೋಪ ತುದಿಗೆ ಹೋದಕ್ಕೆ ಆರಾಧ್ಯ ಕೋಪದಿಂದ ಅವಳಿಗೆ ಕೆನ್ನೆಗೆ ಒಂದು ಬಾರಿಸಿದ್ಲು. ಆರಾಧ್ಯ ಹೊಡಿತಿದ್ದಂತೆ ಅಷ್ಟುವರೆಗೂ ಕೋಪದಲ್ಲಿದ್ದ ಶ್ರಾವಣಿ ಹೆಲ್ತ್ ಸರಿ ಇಲ್ಲದ ಕಾರಣ ಆ ಫೋರ್ಸ್ಗೆ ನೆಲದ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದು ಹೋದ್ಲು. ಶ್ರಾವಣಿಯಾಗಿ ಬಿದ್ದು ಹೋಗಿದ್ದರಿಂದ ಟೆನ್ಷನ್ ಪಡ್ತಿದ್ದ ಆರಾಧ್ಯಗೆ ಏನು ನಡೀತಿದೆ ಇಲ್ಲಿ ಅಂತ ಸೀರಿಯಸ್ ಆಗಂತ ಬಂದ ಅಧಿರಾಜ್ ಧ್ವನಿ ಕೇಳಿಸ್ತಿದ್ದಂತೆ ಒಮ್ಮೆಲೆ ಶಾಕ್ ಆಯಿತು. ನೆಲಕ್ಕೆ ಬಿದ್ದು ಶ್ರಾವಣಿ ಮುಖವನ್ನು ಅಧಿರಾಜ್ನ ಒಂದು ರೀತಿ ಭಯದಿಂದ ನೋಡ್ತಾ ಅಧಿರಾಜ್ ತನ್ನ ಖಂಡಿತವಾಗಿ ಮುಗಿಸ್ಬಿಡ್ತಾನೆ ಅಂದ್ಕೊಂಡ್ಳು. ಮೇಲಿನಿಂದ ಕೆಳಗಿಳಿತಿದ್ದ ಅಧಿರಾಜ್ ಆರಾಧ್ಯಳನ್ನ ಕೋಪದಿಂದ ಮುಗಿಸ್ಬಿಡುವಂತ ನೋಡ್ತಿದ್ರೆ ಅವಳಲ್ಲಿ ಟೆನ್ಷನ್ ಇನ್ನೂ ಹೆಚ್ಚಾಗೋಯ್ತು. ಅವಳು ಹೆಲ್ತ್ ಬಗ್ಗೆ ತಿಳಿದು ಯಾಕೆ ಹೊಡೆದೆ ಅಂತ ಕೇಳಿದ್ರೆ ಏನು ಹೇಳಬೇಕೋ ಗೊತ್ತಿಲ್ಲ ಅಂತ ಒದ್ದಾಡ್ತಿದ್ದಾಳೆ. ಇನ್ನು ಹಾಗೆ ನೋಡ್ತೀರಾ ಏನು? ತಕ್ಷಣ ಅವಳ ರೂಮ್ ಕರ್ಕೊಂಡು ಹೋಗಿ ಅಂತ ಪಕ್ಕದಲ್ಲಿ ನಿಂತಿದ್ದ ಸಾವಿತ್ರಿ ಮೇಲೆ ಕೂಗಾಡ್ದ. ನಾನು ಹೇಗೆ ಕರ್ಕೊಂಡು ಹೋಗಲಿ ಅಂತ ಆಶ್ಚರ್ಯದಿಂದ ಕೇಳಿದ್ಲವಳು. ನೀವು ಕರ್ಕೊಂಡು ಹೋಗದೆ ನಾನು ಎತ್ಕೊಂಡು ಹೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಏನೋ ಅಂದ. ಇಲ್ಲ ಅನ್ನುವಂತೆ ಭಯದಿಂದ ತಲೆ ತೂಗಿದ್ಲು ಸಾವಿತ್ರಿ. ತಕ್ಷಣ ಮತ್ತೊಬ್ಬ ಕೆಲಸದವಳು ಹೆಲ್ಪ್ ತೊಗೊಂಡು ಶ್ರಾವಣಿನ ರೂಮ್ ಕರ್ಕೊಂಡು ಹೋದ್ಲು. ರೂಮ್ನಿಂದ ಹೊರಗೆ ಬಂದು ಸಾವಿತ್ರಿಗೆ ಹೋಗಿ ಡಾಕ್ಟರ್ಗೆ ಫೋನ್ ಮಾಡಿ ಅಂತ ಹೇಳ್ತಿದ್ದಂತೆ ಸರಿ ಸರ್ ಅಂತ ಹೇಳಿ ಡಾಕ್ಟರ್ ಕಾಲ್ ಮಾಡಿದ್ಲು. ಆರಾಧ್ಯನ ಮಾತ್ರ ಟೀಚರ್ ಮುನ್ನ ತಪ್ಪು ಮಾಡಿದ ವಿದ್ಯಾರ್ಥಿಯಂತೆ ತಲೆ ತಗ್ಸಿ ಹಾಲಿನಲ್ಲಿ ನಿಂತುಬಿಟ್ಲು. ಒಂದು ಕಣ್ಣಿನಿಂದ ಅಧಿರಾಜ್ ಮಾಡೋ ಕೆಲಸಗಳನ್ನ ನೋಡಿ ಆಶ್ಚರ್ಯಪಟ್ಲು. ಶ್ರಾವಣಿ ಪ್ರಜ್ಞೆ ತಪ್ಪು ಹೋಗಿದ್ರಿಂದ ಅಧಿರಾಜ್ ಅವಳನ್ನ ಎತ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡಿದ್ದವಳಿಗೆ ಅಧಿರಾಜ್ ಕೆಲಸದವರಿಂದ ಕರ್ಕೊಂಡು ಹೋಗೋದಕ್ಕೆ ಕೇಳಿದ್ದಕ್ಕೆ ರಿಲೀಫ್ ಅನ್ಸಿದ್ರು ಕೋಪದಿಂದ ಇರೋ ಅಧಿರಾಜ್ ಕಣ್ಣುಗಳು ನೆನಪಾಗ್ತಿದ್ದಂತೆ ಮತ್ತೆ ತನ್ನಲ್ಲಿ ಭಯ ಶುರುವಾಯಿತು. ನೀನು ಕೋಪ ಬರುವಂತೆ ಏನು ಒಣಗದ್ಲ ಅವಳು ಅಂತ ಸೀರಿಯಸ್ ಆಗಿ ಕೇಳಿದ ಅಧಿರಾಜ್. ನಮ್ಮ ಫ್ಯಾಮಿಲಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರಿಂದ ಕೋಪ ಬಂತು ಅಧಿರಾಜ್, ಸಾರಿ ಅಂತ ಹೇಳಿದ್ಲು. ನಿಮಗೆ ನನ್ನ ಮೇಲೆ ಕೋಪ ಆಗಿದೆಯಾ ಅಂತ ಕೇಳಿದ್ಲು. ನನಗೆ ಯಾಕೆ ನಿನ್ನ ಮೇಲೆ ಕೋಪ? ಹಾಗೆ ಮಾತಾಡೋದಕ್ಕೆ ಅವಳಿಗೆ ಬುದ್ಧಿ ಇರಬೇಕು ಅಂತ ಹೇಳಿದೆ. ಅಧಿರಾಜ್ ಮಾತಿಗೆ ಮನಸ್ಸನ್ನ ಸಂತೋಷಪಟ್ಲು. ಅಧಿರಾಜ್ ಅವಳ ಕಂದು ಹೋದ ಕೈಯಿಂದ ತನ್ನ ಕೈಗಳಿಗೆ ತೊಗೊಂಡು ಈ ಕೈಯಿಂದ ನೀನು ಯಾರು ಹೊಡೆಯೋದು ಕೇಳಿದ್ರು ಮತ್ತು ನೋವು ಬಂದರೆ ನನಗೆ ಹೇಗೆ ತಿನ್ನಿಸ್ತೀಯಾ ಅಂತ ಕೋಪದಿಂದ ಕೇಳ್ತಿರೋ ಅಧಿರಾಜ್ ಮಾತಿಗೆ ಅವಳ ಮುಖ ಬೆಪ್ಪಾಯಿತು. ತಕ್ಷಣ ಅವನ ಕೈಯಿಂದ ತನ್ನ ಕೈಯನ್ನು ಹೇಳ್ಕೊಂಡು ತನ್ನ ಮೇಲೆ ಕರುಣೆ ತೋರಿಸ್ತಿದ್ದಾನೆ ಅಂತ ಅಂದ್ಕೊಂಡು ಆರಾಧ್ಯಾಗಿ ಅವನು ತನ್ನ ಸ್ವಾರ್ಥದ ಬಗ್ಗೆ ಯೋಚಿಸ್ತಿದ್ದಾನೆ ಅಂತ ತಪ್ಪು ತಿಳ್ಕೊಂಡು ಕುತ್ತಿಗೆ ತನಕ ಕೋಪ ತಂದುಕೊಂಡ್ಳು. ಆಕ್ರೋಶದಿಂದ ಏನು ಮಾತಾಡಬೇಕು ತಿಳಿದೆ ಶ್ರಾವಣಿಯನ್ನು ನೀನು ಯಾಕೆ ಎತ್ಕೊಂಡು ಹೋಗಲಿಲ್ಲ ಅಂತ ಕಾರಣ ತಿಳಿಯೋದಕ್ಕೆ ಅವನ ನೇರವಾಗಿ ನೋಡ್ತಾ ಕೇಳಿದ್ಲು. ನನ್ನ ಕೈ ಗಾಯ ಆಗಿರೋದು ಕಾಣಿಸ್ತಿಲ್ವಾ ಅಂದ ಅಧಿರಾಜ್ ಮಾತಿಗೆ ಅಡ್ಡಿಪಡಿಸ್ತಾ. ಆದರೆ ಆ ಗಾಯವಾದ ಕೈಯಿಂದಲೇ ತಾನೇ ನನ್ನನ್ನು ಎತ್ಕೊಂಡು ಹೋದ್ರಿ, ಅವಾಗ ಆಗಲಿಲ್ವ ನೋವು ಅಂತ ಅವನೊಂದಿಗೆ ಎದುರುವಾದ ಕೇಳಿದ್ಲು. ಅಧಿರಾಜ್ ಉತ್ತರ ಅವಳಿಗೆ ಏನೇನೂ ತೃಪ್ತಿ ನೀಡಲಿಲ್ಲ. ನೀನು ತೂಕ ಕಡಿಮೆ ಇದೆಯಾ ಅದಕ್ಕೆ ನಾನು ಎತ್ಕೊಂಡು ಹೋದೆ, ಅವಳು ನಿನಗಿಂತ ತುಂಬ ತೂಕ ಇದ್ದಾಳೆ, ಅದಕ್ಕೆ ಕೆಲಸದವ್ರನ್ನ ಕರ್ಕೊಂಡು ಹೋಗೋದು ಕೇಳಿದೆ ಅಂತ ಹೇಳಿ ಅಧಿರಾಜ್ ಮಾತಿಗೆ ಅವಳು ಕಣ್ಣು ದೊಡ್ಡದು ಮಾಡ್ತಾ ಅವಳು ನನಗಿಂತ ತೂಕ ಇದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತು? ಅಂದರೆ ನೀವು ಅವಳನ್ನ ಮುಂಚೆ ಎತ್ಕೊಂಡಿದ್ದೀರಾ ಅಂತಾಯಿತು ಅಂತ ಸಹಜವಾಗಿ ಹೆಂಡತಿಯರಲ್ಲಿರೋ ಅಸೂಯೆಯನ್ನು ಹೊರ ಹಾಕ್ತಾ ಅಂದ್ಲು. ಅವಳ ಮಾತುಗಳಿಗೆ ಕಂಗಾಲಾದ ಅಧಿರಾಜ್, ನಿಮ್ಮ ಹೆಣ್ಮಕ್ಳು ಯಾವುದನ್ನು ಅಷ್ಟು ಸುಲಭವಾಗಿ ಬಿಡಲ್ಲ ಅಲ್ವಾ ಅಂತ ಅಂದ್ಕೊಂಡ ಅಧಿರಾಜ್. ಮಾತಾಡಲ್ಲ ಯಾಕೆ ಅಧಿರಾಜ್ ಅವರೇ? ಅವಳನ್ನ ಎತ್ಕೊಂಡಿದ್ದೀರಾ ಅಲ್ವಾ ಅಂತ ಕೇಳ್ತಿದ್ದಂತೆ ಇಲ್ಲ ಅಂತ ಹೇಳ್ದ. ಹಾಗಿದ್ದಾಗ ಅವಳು ತೂಕ ಹೆಚ್ಚು ಅಂತ ನೀವು ಹೇಗೆ ಹೇಳಿದ್ರಿ ಅಂತ ತನ್ನ ಗಲಾಟೆ ಕಂಟಿನ್ಯೂ ಮಾಡಿದ್ಲು. ಅಧಿರಾಜ್ ಆರಾಧ್ಯಳನ್ನ ಅಷ್ಟರಲ್ಲಿ ತನ್ನ ಹತ್ರ ಕೇಳ್ಕೊಂಡು ಗಟ್ಟಿಯಾಗಿ ಅಪ್ಕೊಳ್ತಾ ಅವಳ ಕಣ್ಣುಗಳೊಳಗೆ ನೇರವಾಗಿ ನೋಡ್ತಾ ನಾನು ಯಾಕೆ ನನ್ನ ಹೆಂಡತಿನೂ ಮಾತ್ರ ಎತ್ಕೊಂಡು ಹೋಗ್ತೀನಿ, ಬೇರೆಯವ್ರನ್ನಲ್ಲ ಅಂತ ಸೀರಿಯಸ್ ಆಗಿ ಇಂಟೆನ್ಸ್ ಧ್ವನಿಯಲ್ಲಿ ಹೇಳ್ತಿದ್ದಂತೆ ಆರಾಧ್ಯ ಬಯಸಿದ ಆನ್ಸರ್ ಕೂಡ ಅದೇ ಆಗಿದ್ದರಿಂದ ಅವಳ ಮುಖ ಒಮ್ಮೆಲೆ ಬೆಳಗ್ಗೆ ಹೋಯಿತು. ಆರಾಧ್ಯ ಮುಖದಲ್ಲಿ ಬೆಳಕು ಕಾಣಿಸ್ತಿದ್ದಂತೆ ಅಧಿರಾಜ್ ತುಟಿಗಳ ಮೇಲೂ ಕಣ್ಣಿಗೆ ಕಾಣಿಸ್ತಿದ್ದಂತೆ ಕಿರುನಗೆ ಮೂಡಿ ಮಾಯವಾಯಿತು.